ಧನ್ಯವಾದಗಳು ಸರ್. ಸೊ ಇದೀಗ ಸರ್ವೋತ್ತಮ್ ಶೆಟ್ಟಿರವರು ಅಬುಧಾಬಿ ಕನ್ನಡ ಸಂಘದ ವತಿಯಿಂದ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ತಾರೆ. ಸೊ ಐ ರಿಕ್ವೆಸ್ಟ್ ಸರ್ವೋತ್ತಮ್ ಶೆಟ್ಟಿ ಸರ್ ಟು ಪ್ಲೀಸ್ ಕಮ್ ಫಾರ್ವರ್ಡ್. ಧನ್ಯವಾದ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರು, ಹಿರಿಯ ವ್ಯಕ್ತಿ ಡಾಕ್ಟರ್ ಯೂಸುಫ್, ನಮ್ಮ ಜಯಂತಣ್ಣ, ದಯಾಕಿರೋಡಿಯನ್ನು, ಎಲ್ಲವರು ಹಿರಿಯರು, ದುಬೈ ಕರ್ನಾಟಕ ಸಂಘ ಹಾಗೂ ಅಧ್ಯಕ್ಷರಾದ ಶಶಿಧರ ನಾಗರಾಜಪ್ಪರವರೇ ಹಾಗೂ ನೆರೆದಿರುವ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಕುವೆಂಪುರವರನ್ನು ಮಾತು ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕೆ ಮೈಯೆತ್ತು ನಿನ್ನ ಮೈ ಶ್ರೀಗಂಧವಾಗುವುದು, ಕನ್ನಡಕ್ಕೆ ಕೊರಳೆತ್ತು ನಿನ್ನ ಕೊರಳ ಕೋಗಿಲೆಯ ಗಾನವಾಗುವುದು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ನಾಣ್ಣುಡಿಯನ್ನು ನಿಮ್ಮ ಮುಂದೆ ಇಟ್ಟು ಅವರು ಇನ್ನೊಂದು ಕಡೆ ಹೇಳ್ತಾರೆ, ಭಾರತ ಜನನಿ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತ ಮಾತೆಯ ಸುಪುತ್ರಿಯಾಗಿರ್ತಕ್ಕಂಥ ಕರ್ನಾಟಕ ಮಾತೆ ನಿನಗ ಜಯವಾಗಲಿ ಎಂದು ಹೇಳಿದರೆ ಹೊರತು ಭಾರತದಿಂದ ಕರ್ನಾಟಕ ಬೇರೆ ಅಲ್ಲ, ಕರ್ನಾಟಕದಿಂದ ಭಾರತ ಬೇರೆ ಅಲ್ಲ ಎಂದು ಎತ್ತಿ ತೋರಿಸುವಂತಹ ಶ್ರೀಮಂತ ಸಾಹಿತ್ಯ, ನಾವು ಹುಟ್ಟಿ ಬೆಳೆದು ಬಂದಿರುವಂತಹ ನಮ್ಮ ನಾಡಿನ ಭವ್ಯ ಪರಂಪರೆ, ಅನೇಕತೆಯಲ್ಲಿ ಏಕತೆಯನ್ನು ತೋರುವಂತಹ ನಮ್ಮ ಭವ್ಯ ಶಕ್ತಿ, ಇದನ್ನೆಲ್ಲ ಉಳಿಸಿಕೊಂಡು ಬರಲಿಕ್ಕೆ, ಬೆಳೆಸಿಕೊಂಡು ಬರಲಿಕ್ಕೆ ದುಬೈ ಕರ್ನಾಟಕ ಸಂಘ ಕಳೆದ 38 ವರ್ಷಗಳಲ್ಲಿ ಈ ಕೆಲಸವನ್ನು ಮಾಡುತ್ತಿದೆ. ಅದಕ್ಕೆ ಶುಭವನ್ನು ಕೊಡುತ್ತಾ, ನಿಮ್ಮೆಲ್ಲರ ಪರವಾಗಿ ಆ ದೇವರಿಂದ ಅದಕ್ಕೆ ಶುಭವನ್ನು ಕೊಡುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜೈ ಕರ್ನಾಟಕ.